ಪ್ರೆಸ್ ಕೋಡ್ ಸತ್ಯ ನಿಮಗೆ ಬಿಡುಗಡೆ ಮಾಡ್ತದೆ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ಸತ್ಯವಾಗಿ ಹೇಳ್ತಾ ಇದ್ದೇನೆ, ಯಾರ್ಯಾರು ದೇವರ ವಾಕ್ಯಾನುಸಾರವಾಗಿ ಸತ್ಯದಲ್ಲಿ ಜೀವಿಸ್ತಾ ಇದ್ದಾರೋ ಅವರು ಖಂಡಿತವಾಗಿ ಪರಲೋಕ ರಾಜ್ಯದಲ್ಲಿ ಬಹಳ ಫಲವನ್ನು, ಮಹಿಮೆಯ ಮುಕುಟವನ್ನು ಹೊಂದಿಕೊಳ್ಳುವರಾಗಿದ್ದಾರೆ. ನೀವು ಹಿಂದೆ ಮುಂದೆ ನೋಡಬೇಡ್ರಿ, ನಿಮಗೆ ಕೊಡಲ್ಪಟ್ಟ ಓಟವನ್ನು ಸ್ಥಿರ ಚಿತ್ತದಿಂದ ಓಡ್ತಾ ಇರಿ. ಯಾಕಂದರೆ ದೇವರು ಯೇಸು ಸ್ವಾಮಿ ಬರುವ ದಿನವು ಹತ್ತಿರವಾಗಿದೆ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ವಿಶೇಷವಾಗಿ ಪಾಸ್ಟರ್ ಪೀಡ ಕೋಡಸ್ ಅವರಿದ್ದಾರೆ. ನಿಮಗೆ ಸ್ವಾಗತಿಸ್ತಿದ್ದೀನಿ ಸೇವಕರೇ. ಇವತ್ತು ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡೋ, ಯಾಕಂದರೆ ವಾಕ್ಯ ಎಷ್ಟು ನಾವು ಹೊಂದಿಕೊಳ್ತೇವೆ ಅಷ್ಟೇ ನಮಗೆ ಶುದ್ಧೀಕರಣವಾಗ್ತದೆ. ಇವತ್ತು ನೋಡುವ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಾಕ್ಯವನ್ನು ಧ್ಯಾನ ಮಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ನಾವು ನೋಡ್ತೇವೆ, ದೇವರು ಸರ್ವಜ್ಞಾನಿ ಹಾಕಿದ್ದಾನೆ. ಆತನಿಗೆ ನಾವು ಹುಟ್ಟುವ ಮೊದಲೇ ನಾವು ಯಾವ ತಾಯಿಯ ಮಕ್ಕಳ ಹುಟ್ಟುತ್ತೇವೆ, ನಮ್ಮ ತಂದೆ ತಾಯಿಗಳು ನಮಗೆ ಏನು ಹೆಸರು ಇರುತ್ತೆ ಎಲ್ಲವೂ ದೇವರು ಸರ್ವಜ್ಞಾನಿಗೆ ದೇವರು ಗೊತ್ತುಂಟು. ಅದು ದೇವರಾಗ್ತದೆ. ಇವತ್ತು ದೇವರ ಕೃಪೆಯಲ್ಲಿದೆ. ಅಂದರೆ ದೇವರು ಪ್ರತಿಯೊಬ್ಬರೂ ಯೇಸು ಅಂಗೀಕಾರ ಮಾಡಬೇಕು, ನಿತ್ಯ ಜೀವ ಹೊಂದಿಕೊಳ್ಳಬೇಕು, ಮತ್ತು ಇಡೀ ಲೋಕಕ್ಕೆ ಸುವಾರ್ತೆ ಸಾರುತ್ತಾ ಉಂಟು. ಅದೇ ಯಾರು ಆ ಯೇಸು ಕ್ರಿಸ್ತನು ತನ್ನ ಕರ್ತನು ಒಡೆಯನೆಂಬುದನ್ನು ನಂಬುತ್ತಾರೋ ಮತ್ತು ನೀರಿನಲ್ಲಿ ಮುಳುಗಿ ಇದಿಷ್ಟಾನ ತಗೊಳ್ತಾರೋ ಅವರು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧ ನೋಡಿ ಒಂದು ಪ್ರೀತಿಯಲ್ಲಿ ನಡಿಬೇಕು ಮತ್ತು ಪರಿಶುದ್ಧರಾಗಿ ದೋಷವಿಲ್ಲದವರಾಗಿ ನಡಿಬೇಕಿದ್ದವರನ್ನು ಜಗತ್ ಉತ್ಪತ್ತಿಗೆ ಮುಂಚೆ ದೇವರು ಯೇಸು ಕ್ರಿಸ್ತನಲ್ಲಿ ಅವರನ್ನು ನೇಮಿಸಿದ್ದಾನೆಂಬುದನ್ನು ನೋಡ್ತೇವೆ. ಈಗ ಈ ವಾಕ್ಯಾನುಸಾರವಾಗಿ ಅಲ್ಲಿ ಹೇಳ್ತಾರೆ, ಆತನು ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಈಗ ಹೆಚ್ಚಿನವ್ರಿಗೂ ಪರಿಶುದ್ಧ ಜೀವಿತ ಬೇಡ, ದೋಷ ಪರಿಹಾರ ಬೇಡ, ಅವರು ರಕ್ಷಣೆ ಹೊಂದುತ್ತಾರೆ, ಬಟ್ ಆತ್ಮೀಯ ವರಗಳು ಬಹಳ ಬೇಕು. ಹೌದು, ಇದರ ಬಗ್ಗೆ ನೀವೇನು ಹೇಳ್ತೀರಾ? ಹೌದು, ನಿಜವಾಗಿ ನೋಡ್ತೇವೆ. ಯೇಸು ದೇವರು ನಮಗೆ ಮೊದಲು ಕೊಟ್ಟುವುದು ನಿತ್ಯ ಜೀವ. ಆ ನಿತ್ಯ ಜೀವನಕ್ಕೂ ನಾವು ನಮ್ಮಷ್ಟಿಗೆ ಇರಬಾರ್ದು. ಅನೇಕ ಆತ್ಮಗಳನ್ನು ರಕ್ಷಣೆ ತರಲಿಕ್ಕೆ ದೇವರು ಏನು ಮಾಡಿದ್ದಾನೆ, ಯೇಸು ಕ್ರಿಸ್ತನು ಪರಲೋಕ ಹೋಗುವಾಗ ಆತನ ಪವಿತ್ರಾತ್ಮನ ಕಳಿಸಿಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನ 9 ವರಗಳನ್ನು ದೇವರು ಕೊಟ್ಟಿದ್ದಾನೆ. ಆ ವರಗಳು ನಾವು ಹೊಂದಿಕೊಳ್ಳಬೇಕು. ಕರೆಕ್ಟ್ ನೀವು ಹೇಳಿದ್ರಿ. 9 ವರಗಳು ನಮಗೆ ಕೊಡಲ್ಪಟ್ಟಿದೆ. 5 5-fold ಮಿನಿಸ್ಟ್ರಿ ಕೊಡಲ್ಪಟ್ಟಿದೆ. ಪವಿತ್ರಾತ್ಮನ ಫಲಗಳು ಕೊಡಲ್ಪಟ್ಟಿದೆ. ಆಯ್ತಾ, ಅಭಿಷೇಕ ಕೊಡಲ್ಪಟ್ಟಿದೆ. ದೇವರ ಸಹಾಯಕ ಆತ್ಮನು ಕೊಡಲ್ಪಟ್ಟಿದ್ದಾನೆ. ಆಯ್ತಾ, ಸಕಲ ಪರಲೋಕದ ಭೂಲೋಕದ ಆಶೀರ್ವಾದಗಳು ಕೂಡ. ಅದು ಕರೆಕ್ಟು, ನಾನು ಹೇಳ್ತಾ ಇದ್ದೇನೆ. ಅದು ನೀವು ಹೇಳಿದ್ದು ಕರೆಕ್ಟು. ಆದರೆ ಪರಿಶುದ್ಧರು ದೋಷವಿಲ್ಲದವರು ಆಗಿರದೆ ಇದನ್ನು ಮಾತ್ರ ಬೇಕಂದ್ರೆ ಸಾಕಾಗ್ತದ? ಇಲ್ಲ. ಯಾಕಂದರೆ ನಾವು ನೋಡ್ತೇವೆ, ಒಬ್ಬನು ಅಭಿಷಿಕ್ತನು ಎಂಬುದಾಗಿ ಅವನು ಗುರುತಿಸುವುದು ಅವನ ವರಗಳು ನೋಡಿಯಲ್ಲ, ಅವನ ಅದ್ಭುತಕ ನೋಡಲ್ಲ, ಅವನಲ್ಲಿರುವ ಪರಿಶುದ್ಧತೆ. ಅವನು ಪ್ರೀತಿ ನಡೆಯುತ್ತಾನೋ, ಪರಿಶುದ್ಧನಾಗಿ ನಡೆಯುತ್ತಾನೋ, ದೋಷ, ಅದರ ಮುಖಾಂತರ ನಾವು ಅವನನ್ನು ಹೇಳಬಹುದು, ಇವನು ನಿಜವಾಗಿ ಯೇಸು ಕ್ರಿಸ್ತನ ಹಿಂಬಾಲಕನು, ನಿಜವಾಗಿ ಪವಿತ್ರಾತ್ಮನಲ್ಲಿ ಅಭಿಷಿಕ್ತನು ಎಂಬುದಾಗಿ. ಈಗ ನೀವು ಹೇಳಿದ್ದೀರಲ್ಲ, ಪ್ರೀತಿ, ಮತ್ತೊಂದು ಅಭಿಷೇಕ, ಹೌದು, ಮತ್ತೊಂದು ನೀವೇನು ಹೇಳಿದ್ರಿ, ಪ್ರೀತಿಯಲ್ಲಿ ನಡಿಬೇಕು, ಪರಿಶುದ್ಧರ ಜೀವನ ಮಾಡಬೇಕು, ದೋಷವಿಲ್ಲದವರೇ ಇರಬೇಕು. ಇದು 3 ಸಂಗತಿ ಒಬ್ಬರಿದ್ದರೆ ಮಾತ್ರವೇ ಅವನ ವರವು ದೇವರ ಮಹಿಮೆಗೋಸ್ಕರ ಉಪಯೋಗವಾಗ್ತದೆ. ಈಗ ನೋಡಿ, ಲೋಕದಲ್ಲಿ ಎಷ್ಟೋ ಸಾವಿರ ಲಕ್ಷ ಸೇವಕರಿದ್ದಾರೆ, ಕೋಟಿಗಟ್ಟಲೆ ಸೇವಕರಿದ್ದಾರೆ ಲೋಕದಲ್ಲಿ. ಹೌದು, ಯೇಸು ಹಿಂಬಾಲ. ಈಗ ಜನರು ದೇವರ ಮಕ್ಕಳು, ಯೇಸುವಿನ ಕುರಿಗಳು ಅಂತ ಹೇಳುವವರು ಈ 3 ನೋಡಬೇಕೋ ಬೇಡವೋ? ಇದು ಮೇನ್ ನೋಡಬೇಕು. ಅಂದರೆ ಅವರು ಪ್ರೀತಿ ನಡೆಯುತ್ತಾರೋ, ಅವರ ನಡತೆ ಪರಿಶುದ್ಧತೆಗೆ ಕಾಣಲ್ಪಡುತ್ತದೋ,
ಅವರಲ್ಲಿ ದೋಷ ಇಲ್ಲದಾಗಿ ನಡೀತಾರೋ ಇದು ಗುರುತಿಸಿಕೊಂಡರೆ ಮಾತ್ರವೇ ಅವ್ರ ಸ್ವಸ್ಥ ಬೋಧನೆ ಯಾವುದೆಂಬುದೇ ಅವರಿಗೆ ಸರಿ ಅರ್ಥವಾಗ್ತದೆ. ಅಂದ್ರೆ ಈ ಪ್ರೀತಿ ಅಂದರೆ ಮೊದಲು ನೀವು ವಿವರಿಸಬೇಕು, ಯಾವ ರೀತಿ ಪ್ರೀತಿ? ಈಗ ಪ್ರೀತಿಯಲ್ಲಿ ಎರಡು ರೀತಿ ಉಂಟು. ಒಂದು ಪ್ರೀತಿಯಾಗಿದೆ ದೇವರನ್ನು ಸಂಪೂರ್ಣ ಹೃದಯದಿಂದ, ಸಂಪೂರ್ಣ ಪ್ರಾಣದಿಂದ, ಸಂಪೂರ್ಣ ಶಕ್ತಿಯಿಂದ ಪ್ರೀತಿಸುವುದು ಮೊದಲನೇ ಪ್ರೀತಿಯಾಗಿದೆ. ದೇವರನ್ನು ಪ್ರೀತಿಸುವುದು, ಯಾವ ನಿಜ ದೇವರನ್ನು ಈ ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ ಶಕ್ತಿ ಪ್ರೀತಿಸ್ತಾನೋ ಅವನೇನು ಮಾಡ್ತಾನೆ, ದೇವರನ್ನು ಪ್ರೀತಿಸಿದಾಗೆ ತನ್ನ ಸಹೋದರನು ಅದನ್ನು ಯಥಾರ್ಥದಿಂದ, ಶುದ್ಧ ಹೃದಯದಿಂದ, ಕಪಟವಿಲ್ಲದೆ ಪ್ರೀತಿಸ್ತಾನೆ ಮತ್ತು ಪ್ರೀತಿಯಲ್ಲಿ ನಡೆಯುತ್ತಾನೆ. ಓಕೆ. ಅದೇ ಯಾರಿಲ್ಲ ದೇವರ ಪ್ರೀತಿಯೂ ಇಲ್ಲವೋ, ಯಾರು ದೇವರ ಆ ರೀತಿ ಪ್ರೀತಿ ಇಲ್ಲವೋ ಅವನು ತನ್ನ ಸಹೋದರನ ಆ ಶುದ್ಧ ಪ್ರೀತಿ ಮಾಡಿದ್ರೆ ಸ್ವಾರ್ಥಕ್ಕೋಸ್ಕರ ಪ್ರೀತಿ ಮಾಡ್ತಾನೆ. ಈಗ ಪ್ರೀತಿ ಅಂತ ಹೇಳಿದ್ರೆ ನೀವು ಬಹಳ ಶ್ರೇಷ್ಠವಾದ ವಾಕ್ಯವನ್ನು ಕೊಟ್ಟರು, ಯೇಸು ಸ್ವಾಮಿ ಹೇಳಿದ ವಾಕ್ಯವನ್ನು ನಾನು ಒಪ್ಪಿಕೊಳ್ಳುವಂಥದ್ದು. ಆದರೆ ಪ್ರೀತಿಯಲ್ಲಿದ್ದವರು ಆ ದೇವರ ವಾಕ್ಯವನ್ನು ಮೀರಿ ನಡಿಬೇಕಾ? ಇಲ್ಲ, ಅದು ಪ್ರೀತಿ ಅಲ್ಲ. ದೇವರಾಗ್ತಾನೆ ದೇವರ ಮೇಲಿನ ಪ್ರೀತಿ ಎಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ನಿಜವಾದ ಪ್ರೀತಿ ಆಗಿದೆ. ಯಾರು ದೇವರು ನಿಜವಾಗಿ ಪ್ರೀತಿಸ್ತಾರೋ, ಹೌದು, ಒಂದನೇ ಬರೆದ ಪತ್ರಿಕೆಯಲ್ಲಿ ಯಾಕಂದ್ರೆ 2ನೇ ಅಧ್ಯಾಯದಲ್ಲಿ 3ರಿಂದ 6ನೇ ವಾಕ್ಯ ತನಕ ಓದೋಣ. 1 John chapter 2 verse 3 to 6 ತನಕ ಓದೋಣ. ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಳ್ಳುವವರೇ ಆತನನ್ನು ಅರಿಯುವುದು, ಆತನ ಅರಿತವರು. ಆಯ್ತಾ? ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಆತನಲ್ಲಿ ಇಲ್ಲ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾದ ದೇವರ ಮೇಲಿನ ಪ್ರೀತಿಯು ಪರಿಪೂರ್ಣವಾಗಿದೆ. ಇದರಿಂದಲೇ ಆತನಲ್ಲಿದ್ದೇವೆಂಬುದನ್ನು ತಿಳಿದುಕೊಳ್ಳುತ್ತೇವೆ. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಇಲ್ಲಿ ಅತಿ ಸ್ಪಷ್ಟವಾದ ಅಪೊಸ್ತಲ ಯೋಹನ ಹೇಳ್ತಾನೆ, ಯಾವನಾದರೂ ಆತನ ವಾಕ್ಯಗಳನ್ನು ಕೈಕೊಂಡು ನಡೆದರೆ ಅವನು ನಿಜವಾಗಿ ದೇವರ ಮೇಲಿನ ಪ್ರೀತಿಯು ಪರಿಪೂರ್ಣವಾಗಿದೆ. ಇದು ಮೇನ್ ಆಗಿದೆ. ಈಗ ಪ್ರೀತಿಯಲ್ಲಿ ನೀವು ಹೇಳಿದ ಸತ್ಯ, ಅದು ಎರಡು ರೀತಿ ಪ್ರೀತಿ ಹೇಳಿದೆ. ಒಂದು, ತಂದೆ ದೇವರನ್ನು ನಾವು ಎಲ್ಲ ಪರಿಪೂರ್ಣ ಆತ್ಮ ಪ್ರಾಣ ಶರೀರದಲ್ಲಿ ಆರಾಧಿಸುವುದು ಅಥವಾ ಆತನ ಪ್ರೀತಿಸುವುದು. ಎರಡನೇದು, ನಮ್ಮಂತೆ ಇರುವ ಇತರನ್ನು ಪ್ರೀತಿಸುವುದು. ಆ ಪ್ರೀತಿಯಲ್ಲಿ ಮತ್ತೊಂದು ಪ್ರೀತಿ ಯಾವುದು? ಆತನ ಆಜ್ಞೆಗಳನ್ನು. ವಾಕ್ಯ ಅಂದ್ರೆ ಆಜ್ಞೆ ಅಲ್ವಾ? ಅದನ್ನು ಕೈಗೊಂಡು ನಡೆಯುವುದೇ ಪರಿಪೂರ್ಣ ಪ್ರೀತಿ. ಈಗ ಒಬ್ಬರು ನಾನು ಕೇಳಲ್ಪಟ್ಟ ಹಾಗೆ, ಈಗ ಬೋಧಕರು ಬಹಳ ಜನ ಇದೆ, ಯಾರನ್ನು ಏನು ಹೇಳಲಿಕ್ಕೆ ಆಗುವುದಿಲ್ಲ, ನಾವು ಅದು ನಾನು ಜಡ್ಜು ಮಾಡುವುದಿಲ್ಲ, ಆಜ್ಞೆಗಳೇ ಇಲ್ಲ ಈಗ ಅಂತ ಹೇಳಿಬಿಡ್ತಾರೆ. ಇದರ ಅರ್ಥ ಏನು? ಅದು ನಿಜವಾಗಿ ಅದು ಸುಳ್ಳು ಬೋಧನೆ ಆಗಿದೆ. ಯಾಕಂದರೆ ವಾಕ್ಯದಲ್ಲಿ ಅತಿ ಸ್ಪಷ್ಟ ನೋಡ್ತೇವೆ, ದೇವರನ್ನು ಪ್ರೀತಿಸೋದು ಬರೀ ಬಾಯಿ ಮಾತ್ರ. ಅನೇಕರು ಬಾಯಿಲ್ಲ ನಾವು ತುಂಬ ಪ್ರೀತಿಸಿ ತುಂಬ ದೇವರ ಮೇಲಿನ ಪ್ರೀತಿ ಅದು ಕ್ರಿಯೆಯಲ್ಲಿ, ಅದು ವಿಧೇಯತೆಯಲ್ಲಿ ತೋರಿ ಬರಬೇಕು. ಅತಿ ಸ್ಪಷ್ಟವಾಗಿ ಈ ಯೋಹನ ಬರೆದ ಪತ್ರಿಕೆಗೆ ನಾವು ನೋಡ್ತೇವೆ. ಅನೇಕರು ತುಂಬ ಹೇಳ್ತಾರೆ, ನಾನು ದೇವರು ಪ್ರೀತಿಸ್ತಾನೆ, ತುಂಬ ಅವರು ಬಾಯಿ ಮಾತು ಹೇಳ್ತಾರೆ. ಅದೇ ದೇವರಿಗೆ ಬಾಯಿ ಮಾತ್ರ ಪ್ರೀತಿ, ದೇವರಿಗೆ ಬೇಕು ಕ್ರಿಯೆ. ಅದಕ್ಕೆ ಹೇಳ್ತದೆ, ಯಾರು ದೇವರ ಆಜ್ಞೆಗೆ ನಡೆದಿಲ್ಲೋ ಅವರು ಸುಳ್ಳುಗಾರರು. ಅವರ ಪ್ರೀತಿ ಏನು? ನಕಲಿ ಪ್ರೀತಿ, ನಿಜ ಪ್ರೀತಿ ಅಲ್ಲ. ಅದು ನಿಜ ಪ್ರೀತಿ ಏನಿದೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾನೆ. ಮಾತ್ರ ಭೂಲೋಕದಲ್ಲಿ ಹೇಗೆ ಯೇಸು ಕ್ರಿಸ್ತ ಅದೇ ರೀತಿ ನಾನು ಅದೇ ಮಾದರಿ ನಾನು ಮೇನ್ ನೋಡಿ, ಅದು ಕೂಡ ಇದೆ ಪ್ರೀತಿಯಲ್ಲಿ. ಆ ಮಾದರಿ ಕೂಡ ಹೌದು, ನಮಗೆ ಮಾಡೆಲ್ ಅಲ್ವಾ? ಈಗ ನಮ್ಗೆ ಟೀಚರ್ ಯಾವ ರೀತಿ ಲೆಕ್ಕ ಕಲಿಸಿ ಕೊಡ್ತಾರೆ, ಒಂದು ಮಾಡೆಲ್ ಅನ್ನು ಕೊಡ್ತಾರೆ. ಆ ಮಾಡೆಲ್ ಅಲ್ಲಿ ನಾವು ಹೋಗ್ಬೇಕು ಅಲ್ವಾ? ಇದು ಇಲ್ಲಿ ಕೂಡ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಕ್ರಿಸ್ತನನ್ನೇ ಹಿಂಬಾಲಿಸಬೇಕು. ಅದನ್ನ ಬಿಟ್ಟು ಎಡ ಬಲಕ್ಕೆ ನಾವು ತಿರುಗಬಾರ್ದು. ಆಗ ಈ ಜನರು ನೋಡುವಾಗ ಅವರು ಏನು ಹೇಳ್ತಾರೆ, ಇವರು ನಿಜವಾದ ಯೇಸು ಕ್ರಿಸ್ತನ ಶಿಷ್ಯರು. ಮನೆಗೆ ಅವರು ಈ ಒಂದು ಧರ್ಮ ಬಿಟ್ಟು ಇನ್ನು ಧರ್ಮ ಆಗಿರೋದಿಲ್ಲ. ಅದು ಯಾಕೆ ಹೇಳ್ತಾರೆ ಅಂದರೆ, ಯಾರ ಜೀವಿತ ಪರಿವರ್ತನೆ ಇಲ್ಲ. ಜನ ಕನ್ಫ್ಯೂಸ್ ಆಗುತ್ತೆ. ಅವ್ರು ಹೇಳ್ತಾರೆ ಅವರು ಈ ಧರ್ಮ ಬಿಟ್ಟು ಇಲ್ಲ, ಅದು ಬರುವುದಿಲ್ಲ. ಯಾವಾಗ ನಾವು ಯೇಸು ಹಿಂಬಾಲಿಸ್ತೀವೋ ನೋಡಿದ್ರೆ ಅಂತಾರೆ, ಇವರು ಯೇಸು ಕ್ರಿಸ್ತನ ಹಿಂಬಾಲಕನು, ಯೇಸು ಕ್ರಿಸ್ತನ ಶಿಷ್ಯನಕ್ಕೆ ಅವನಿಗೆ ಯೇಸು ಕ್ರಿಸ್ತನ ಆ ಗುಣ ತೋರಿ ಬರ್ತದೆ. ನಿಜವಾದ ಪ್ರೀತಿ ಏನೆಂದರೆ, ಯೇಸು ಕ್ರಿಸ್ತನ ಹೇಗೆ ನಡೆದ್ರು ಅದೇ ರೀತಿ ನಾನು ನಡೆಯುವುದೇ ನಿಜವಾಗಿ ದೇವರ ಪ್ರೀತಿ ಮಾಡ್ತೇವೆ ಎಂಬುದಾಗಿ. ಅದು ಹಾಗೆ ನಡೆಯುವುದಿಲ್ಲ, ಅವರು ಸುಳ್ಳು ಪ್ರೀತಿ ಅಂತ, ಕಪಟ ಪ್ರೀತಿ ಅಂದರೆ ನಕಲಿ ಪ್ರೀತಿ ಹೇಳ್ತಾರೆ ನೋಡಿ. ನಕಲಿ ಪ್ರೀತಿ, ನಕಲಿ ನೋಟ್ ಇದ್ದಾಗ ಈ ನೋಟಿಗೆ ನಾವು 2,000 ನೋಟು 500 ನಕಲಿ ನೋಟು, ಹಾಗೆ ನಕಲಿ ಪ್ರೀತಿ.
ಅಂಥ ನಕಲಿ ಪ್ರೀತಿ ದೇವರಿಗೆ ಅಂತ ಪರಲೋಕಕ್ಕೆ ಹೋಗುದಿಲ್ಲ. ಅವ್ರು ಸುಳ್ಳು ಗೌರವ ಮೇಲೆ ಯಾರು ಹೇಳ್ತಾನೆ? ದೇವ್ರು ಹೇಳ್ತಾನೆ. ನೀವು ನಕಲಿ ಅಸಲಿ ಹೇಳಿದ್ರೆ ಹೌದು. ಆ ನೋಟುಗಳಲ್ಲಿ ಗೊತ್ತಾಗ್ತದೆ ಹೌದು. ಅಲ್ವಾ? ಹೌದು. ನೋಡಿ, ಯಾವುದೇ ಒಂದು 500, 1000, 100 ರೂಪಾಯಿ ನೋಟುಗಳು ನಕಲಿಯಾಗಿದ್ರೆ, ಆಯ್ತಾ, ನಕಲಿಯಾಗಿದ್ರೆ ಅದು ಎಲ್ಲಿಯ ತನಕ ನಡೀತದೆ? ಅದು ತುಂಬ ರೀತಿಯಲ್ಲಿ ಜನರು ಮೋಸ ಹೋಗ್ಕೊಂಡು ತುಂಬ ವ್ಯವಹಾರ ಮಾಡಿ ನಂತರ ಪೊಲೀಸರ ಕೈಲಿ ಸಿಕ್ಕಿಕೊಂಡು ಅಂದರೆ ಗೌರ್ಮೆಂಟ್ ಕೈಲಿ ಸಿಕ್ಕೊಂಡು ಮತ್ತೆ ಗೊತ್ತಾಗ ನಕಲಿ ಎಂಬುದಾಗಿ ಅಲ್ವಾ? ಒಂದು ಬ್ಯಾಂಕಿನಲ್ಲಿ ನಕಲಿ ಅಂತ ಗೊತ್ತಾಗ್ತದೆ. ಹೌದು. ಎರಡನೇದು ರಿಸರ್ವ್ ಬ್ಯಾಂಕಿಗೆ ಹೋದ್ರೆ ಅದನ್ನು ಬೆಂಕಿಯಲ್ಲಿ ಹಾಕಿ ನೋಡುವಾಗ ಗೊತ್ತಾಗ್ತದೆ, ಸುಟ್ಟಾಕ್ತಾರೆ. ಹೌದು. ಬ್ಯಾಂಕಿನಲ್ಲಿ ಹೋದ್ರೆ ಕೆಂಪು ಲೈನ್ ಹಾಕಿ ಬಿಡ್ತಾರೆ, ಅಲ್ವಾ? ಹೌದು. ಇದು ನಕಲಿ ನೋಟು, ವಾಪಸ್ ಕೊಡುವುದಿಲ್ಲ, ಅಥವಾ ಕೊಟ್ಟರು ಅದನ್ನು ಇನ್ನು ಯೂಸ್ ಆಗುವುದಿಲ್ಲ, ಯಾಕಂದ್ರೆ ಜನರಿಗೆ ಅದರಲ್ಲಿ ರೆಡ್ ಮಾರ್ಕ್, ಹೌದು ಅಲ್ವಾ? ಅದೇ ರೀತಿಯಾಗಿ ದೇವರ ಸೇವಕರಲ್ಲಿ ಅಸಲಿ ನಕಲಿ ಗೊತ್ತಾಗುವುದು ಅಲ್ಲಿ. ಹೌದು. ಅಂದ್ರೆ ದೇವರ ಸೇವಕರು ನಿಜವಾಗಿ ದೇವರು ಪ್ರೀತಿಸಿದ್ದಾರೆ, ಅದು ಯಾವುದೇ ಆಜ್ಞೆಯನ್ನು ಮೀರುವುದಿಲ್ಲ, ಮುರಿಲಿಕ್ಕೆ ಕಲಿಸುವುದಿಲ್ಲ. ಅವನು ತನ್ನ ಆಜ್ಞೆ ನಡೆಯುತ್ತಾನೆ, ಇತರಿಗೂ ಅದೇ ರೀತಿಯಲ್ಲಿ ಬೋಧಿಸ್ತಾನೆ. ಅದೇ ಯಾರು ನಕಲಿ ಇದ್ದನೋ ಅವನ್ನ ಮಾಡ್ತಾನೆ, ಮೊದಲು ಅದ್ಭುತಕ್ಕೆ ಮುಗ್ತಾನೆ. ನೋಡಿ, ನನಗೆ ನನ್ನ ಸಾಕ್ಷಿ ಹೇಳ್ತಾನೆ, ನನಗೆ ತುಂಬ ಒಂದು ಆತ್ಮಗಳ ಬಗ್ಗೆ ಭಾರ ಇತ್ತು. ಅದರಲ್ಲಿ ನನಗೆ ಭಾರ ಇದ್ದ ದೇವರು ಆ ಒಂದು ಆತ್ಮ ಗೆಲ್ಲಬೇಕಾದ್ರೆ ಅನೇಕ ರೋಗದಲ್ಲಿ ಕಷ್ಟಪಡುತ್ತಾರೆ, ಅನೇಕ ಥರ ದೈವದ ಬಂಧನಲ್ಲಿದ್ದಾರೆ. ಅವರಿಗೆ ಬಿಡುಗಡೆ ಮಾತ್ರ ಒಂದು ಸುವಾರ್ತೆ ಅವರಿಗೆ ಅಲ್ಲಿ ಆಗ್ತದೆ. ಇಲ್ಲ ಕೆಲವರು ಅಂಥ ಪರಿಸ್ಥಿತಿ ಇದ್ದವರು ಅವರು ಮೊದಲು ಮಾಡ್ತಾರೆ, ತಮ್ಮ ಪರಿಸ್ಥಿತಿ ಬಗ್ಗೆ ಹೇಳ್ತಾರೆ. ನಾನು ತುಂಬ ಉಪವಾಸ ಇದ್ದುಕೊಂಡು ಕೂಗಿದ್ದೇವ, ನನಗೆ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ನನಗೆ ಒಂದು ಆ ವರದಾನ ಕೊಡು, ಆ ದೈವಗಳಿಂದ ಬಂದ ಬಿಡುಗಡೆ ಆಗ ದೇವರು ನನಗೆ ವರಗಳನ್ನು ಕೊಡುವಾಗ ದೇವರು ನನಗೆ ಓಪನ್ ವಿಷನ್ ತೋರಿಸಿದ್ರು ನರಕದ ಬಗ್ಗೆ. ನಾನು 2 ವಿಷನ್ ನೋಡಿದ್ದೇನೆ. ನರಕದ ಒಂದು ಇಡೀ ಸಮುದ್ರ ಉಂಟು, ಆ ಸಮುದ್ರಕ್ಕೆ ಹೋಗ್ಲಿಕ್ಕೆ ಆಗಿದೆ. ಇನ್ನೊಂದು ನರಕವನ್ನು ನೋಡಿದೆ ಅಂದರೆ ನಾವು ಬೊಂಬೆ ದೊಡ್ಡ ದೊಡ್ಡ ಗಟಾರ ಇತ್ತು ನೋಡಿ, ದೊಡ್ಡ ದೊಡ್ಡ ಒಂದು ಕೊಳವೆ, ಅದು ಕತ್ತಲೆಯಾದ ಸ್ಥಳ. ಅದರಲ್ಲಿ ನಾನು ಮನುಷ್ಯರು ಉಳದಾಗಿ ನೋಡ್ತೇನೆ, ಬೊಬ್ಬೆ ಹಾಕ್ತಾರೆ. ಆ 2 ರೀತಿ ದೇವರು ತೋರಿಸ್ತಾರೆ. ನಾನು ಯಾಕೆ ನನಗೆ ತೋರಿಸಿದೆ ಹೇಳಿ, ನಾನು ದೇವರದನು ನಿನಗೆ ನಾನು ವರ ಕೊಟ್ಟಿದೆ, ರೋಗಿಗಳಿಗೆ ಗುಣ ಮಾಡೋ ವರ ಕೊಟ್ಟಿದ್ದೇನೆ. ನೀನು ಕೊಟ್ಟ ವರ ವಾಪಸ್ ತೆಗೆದಿಲ್ಲ. ನೀನು ಯಾರ ಮೇಲೆ ಕೈ ಹಿಡಿತೀಯೋ ಅವ್ರು ನಾನು ಗುಣ ಮಾಡ್ತೇನೆ. ಆ ದೇವರು ನೀನು ಅವರಿಗೆ ಗುಣ ಮಾಡುವ ಪ್ರೇರಣೆ ಮಾಡೋ ಮೊದಲು ಅವರಿಗೆ ಆತ್ಮರಕ್ಷಣೆ ಹೇಳಬೇಕು ಎಂಬುದಾಗಿ ಈ ದರ್ಶನದಲ್ಲಿ ಕೊಟ್ಟರು ನನಗೆ ದೇವರ ಆತ್ಮ ಹೇಳಿದನು. ಅಂದಿನಿಂದ ನಾನು ಯಾರಿಗಾದರೂ ನಾನು ಸುವಾರ್ತೆ ಹೇಳೋ ರೋಗಿಗಳಿಗೆ ಪ್ರಾರ್ಥನೆ ಮಾಡೋ ಮೊದಲು ಯಾವನೇ ಆಗಲಿ, ಯಾವ ಜಾತಿ ಭೇದವಾಗಲಿ, ಮೊದಲು ನಾನು ಹೇಳ್ತಾನೆ ಸುವಾರ್ತೆ ಹೇಳ್ತಾನೆ. ಇದು ನೀವು ಕೇಳಿರಿ. ನಂಬುವುದಾದರೆ ನಿಮಗೆ ನಿತ್ಯ ಜೀವ ಉಂಟು, ನಂಬದಿದ್ದರೆ ನಿಮ್ಗೆ ನಿತ್ಯ ಜೀವ ಇಲ್ಲ. ಗುಣ ಆಗುವುದು ತಾತ್ಕಾಲಿಕವಾಗಿ, ನಿಮಗೆ ಗುಣ ಆಗ್ಬೋದು, ಹೌದು. ಆದರೆ ನಿಮ್ಮ ಆತ್ಮ ನರಕಕ್ಕೆ ಹೋದರೆ ಏನು, ಮೊದಲು ನಾನು ಆ ಬಗ್ಗೆ ಹೇಳಿ ಆನಂದ ಪ್ರೇರಣೆ ಮಾಡ್ತೇನೆ. ಯಾಕಂದರೆ ಇದು ಬೇಕು. ಇದು ನಾವು ನಿಜವಾದ ಪ್ರೀತಿಸಿದರೆ ನಾವು ಆತ್ಮಗಳು ನಿತ್ಯ ನರಕ ಎಂಬುದು ದುಃಖ ನಮಗೆ ಇರಬೇಕು. ಖಂಡಿತ. ಅವ್ರ ಹಣ ಇಂಪಾರ್ಟೆಂಟ್ ಅಲ್ಲ, ಅವ್ರ ಸದ್ಯಕ್ಕೆ ಅದ್ಭುತಕೊಂಡು ದೇವರ ಸೇವಕರು ಹೋಗ್ಲು ದೊಡ್ಡ ವಿಷಯ ಇಲ್ಲ. ನಮಗೆ ಎಲ್ಲಿ ಹೋಗಲಿಬೇಕು? ಪರಲೋಕದಲ್ಲಿ ಬೇಕು. ಹೌದು, ಇವನು ನನಗೆ ಸ್ವಾರ್ಥ ಕೊಟ್ಟನು, ಇವತ್ತು ನಾನು ಇವನಂತ ಅಲ್ಲಿ ಇದ್ದೇನೆ ಎಂಬುದಾಗಿ ಹೇಳುವಾಗ ಪರಲೋಕದಲ್ಲಿ ಸಂತೋಷ ಬಹುಮಾನ ನಮಗೆ ಸಿಗ್ತದೆ. ಒಂದು ದಿನ ಒಂದು ಶಿವಮೊಗ್ಗದಲ್ಲಿ ನನಗೆ ಕರೆದಿದ್ರು. ಶಿವಮೊಗ್ಗದಲ್ಲಿ ನನಗೊಬ್ಬ ಸಹೋದರಿ ಇದ್ದಾರೆ, ಪರಿಚಯ ಇಲ್ಲ, ನನ್ನ ನಂಬರ್ ನೋಡಿದ್ರು, ಎಲ್ಲಿ ಯೂಟ್ಯೂಬಲ್ಲಿ ನೋಡಿದ್ರು, ನನಗೆ ಫೋನ್ ಮಾಡಿದರು. ಅವರಿಗೆ ಇಸ್ರೇಲ್ ಹೋಗಬೇಕಂತ ಆಸೆ. ಅವರು ಇಸ್ರೇಲ್ ಹೋಗಬೇಕಂತಿದ್ರೆ 3 ಸಲ ಫೇಲ್ ಆಗಿದ್ದಾರೆ ಇಂಟರ್ವ್ಯೂಯಲ್ಲಿ. ಮತ್ತು ಅವರ ಇಸ್ರೇಲಲ್ಲಿರುವ ಅವರ ಫ್ಯಾಮಿಲಿ ಕೂಡ ನನಗೊಂದು ಫೋನ್ ಮಾಡಿ ಹೇಳಿದರು, ಸೇವಕರೇ, ನಮ್ಮ ಮಗಳು 3 ಸಲ ಫೇಲ್ ಆಗಿದ್ದಾಳೆ. ಅದರಲ್ಲಿ ವಿಶೇಷತೆ ಏನಂದರೆ ಆ ಮಗಳು ಮದುವೆ ಆಗಿದ್ದಾಳೆ, ಆ ಮಗಳ ಗಂಡ ಮರಣ ಹೊಂದಿದ್ದಾರೆ. ಈಗಂತೂ ಬಿರಂಕುಳ ಪರಿಸ್ಥಿತಿ. ಪಾಸ್ಟ್ರೆ, ನೀವು ನಂಬಿ ಪಾಸ್ಟ್ರೆ, 6 ತಿಂಗಳಿಗೊಮ್ಮೆ ಆ ಮನೆಯಲ್ಲಿ ಸಾಯ್ತಾರೆ. ಎಷ್ಟು? 6 ತಿಂಗಳಿಗೊಮ್ಮೆ. ಎಂಥ ಒಂದು ಭಯ ಇರಬೇಕು. ಅವಾಗ ಆ ಒಂದು ಮಗಳು ಅಷ್ಟು ಕಣ್ಣೀರಿಂದ ನಂತರ ಅವರಿಗೆ ನಾವು ಪ್ರಾರ್ಥನೆ ಮಾಡಿದ ಮೇಲೆ ಇಸ್ರೇಲ್ಗೆ ಹೋಗಲಿಕ್ಕೆ ಎಲ್ಲ ಇಂಟರ್ವ್ಯೂ ಮಾಡದೇ ಎಲ್ಲ ಮಾರ್ಗಗಳು ತೆರೆಯಬೇಕು, ಆಯಿತಾ? ಅವರು ಹಾಗೆ ಹೋದರು. ಈಗ ಅವರು ಫೋನ್ ಮಾಡೋದು, ಪಾಸ್ಟ್ರೇ, ಸೇವಕರೇ, ನೀವು ನಮ್ಮ ಮನೆಗೆ ಒಂದು ಶಿವಮೊಗ್ಗಕ್ಕೆ ಹೋಗಿರಿ, ಅಲ್ಲೊಂದು ಪ್ರಾರ್ಥನೆ ಮಾಡಿರಿ, ದಯವಿಟ್ಟು ಹೋಗ್ರಿ ಅಂತ. ಈಗ ನನಗೆ ಗೊತ್ತುಂಟು, ನಾವು ಹೋದರೆ ಅಲ್ಲಿ ಮರಣದ ಶಕ್ತಿಗಳು ನಾವು ಏನು ಮಾಡ್ತೇವೆ? ಯೇಸು ಕ್ರಿಸ್ತ ನಾಮದಲ್ಲಿ ಬಂಧಿಸ್ತೇವೆ. ಅದು ಖಂಡಿತ ನಾವು ಜಯ ಹೊಂದಿದ್ದೇವೆ, ಮಾಟ ಮಂತ್ರಗಳು ಜಯ ಹೊಂದಿದ್ದೇವೆ. ಆದರೆ ನಮಗೆ ಕರೆಯಲ್ಪಟ್ಟ ಉದ್ದೇಶ ಏನು? ಆತ್ಮಗಳನ್ನು ರಕ್ಷಣೆ. ಅಲ್ಲಿ ಹೋದ ಕೂಡಲೇ 8-9 ಜನ ಇದ್ರು, ಅವರಿಗೆ ಬೈಬಲ್ ವಿಷಯ ಗೊತ್ತೇ ಇಲ್ಲ. ಆದರೆ ನಾಮಧೇಯ ಕ್ರಿಶ್ಚಿಯನ್ಸ್ಗಳು ಶಿವಮೊಗ್ಗದಲ್ಲಿರುವಂಥ ಆ ಒಂದು ಚರ್ಚ್ ಇದೆ, ಹೋಲಿ ಕ್ರಾಸ್ ಯಾವುದಂತ, ಆ ಚರ್ಚ್ನಲ್ಲಿರುವವರೇ, ಆಯಿತಾ? ಅಲ್ಲಿ ಆವಾಗ ಏನಾಯಿತು ಅಂದರೆ, ಅವರಿಗೆ ನಾನು ವಾಕ್ಯಗಳನ್ನು ಹೇಳಿಕೋ, ಅವರಿಗದು ಯಪ್ಪ ವೇದನೆ ಆಯಿತು. ಯಾಕಂದರೆ ಇಷ್ಟೆಲ್ಲ ಇದೆಯಾ?
ನಾನು ಹೇಳಿದೆ ನಿಮ್ಮ ಆತ್ಮರಕ್ಷಣೆ, ನಾನಿಲ್ಲಿ ಬಂದು ನಿಮಗೆ ಏನು ಮಾಡ್ಬೋದು, ಅಷ್ಟು ದೂರದಿಂದ ಬಂದಿದ್ದೇನೆ. ಕುಂದಾಪುರದಿಂದ ಶಿವಮೊಗ್ಗ ಹೋಗೋದಂದ್ರೆ 8 ಗಂಟೆ 6 ಗಂಟೆ ಜರ್ನಿ ಅಲ್ವಾ? ಹಾಂ, ಸಾಧಾರಣ ದೂರನಾ? ಲಗ್ಭಗ್ 6 ಗಂಟೆ ಜರ್ನಿ. ಅಷ್ಟು ದೂರ ಹೋಗಿ ಅವ್ರಿಗೆ ನಾನು ಹೇಳಿದೆ ನೋಡ್ರಿ ಎಲ್ಲರಿಗೂ. ಆವಾಗ ಅವ್ರನ್ನ ಮತ್ತೆ ನಮಗೆ ವಾದ ವಿವಾದಗಳು ಕೂಡ ಆಗಿತ್ತು. ಯಾಕಂದ್ರೆ ನಾವು ಹೀಗೆ ಆರಾಧನೆ ಮಾಡ್ತೇವೆ, ನೀವು ಹೇಳ್ತೀರಿ ಹೀಗೆ. ನಾನು ಹೇಳ್ತೇನೆ ನಾವು ನೀವು ಆರಾಧನೆ ಮಾಡೋದು ಬಿಡಿ, ದೇವರ ವಾಕ್ಯ ಏನು ಹೇಳ್ತದೆ. ನನ್ನದು ಆರಾಧನೆ ನಿನ್ನ ಆರಾಧನೆ ಬೇಡ, ಆಯ್ತಾ? ದೇವರ ವಾಕ್ಯದ ಆರಾಧನೆ ಬರುವ. ಇವತ್ತು ತುಂಬ ಜನರಿಗೆ ನನ್ನದು ನಿನ್ನದು ಬಂದಿದೆ. ನಮ್ಮ ಸಭೆ ನಿಮ್ಮ ಸಭೆ ಬೇಡ ಸ್ವಾಮಿ. ನಮಗೆ ನಮ್ಮ ಸಭೆ ನಿಮ್ಮ ಸಭೆ ಅಲ್ಲ, ನಮಗೆ ಬೇಕಾದದ್ದು ದೇವರ ವಾಕ್ಯದಲ್ಲಿ ನೀನು ಹೇಗೆ ಆರಾಧಿಸಬೇಕು, ದೇವರ ವಾಕ್ಯದಲ್ಲಿ ನೀನು ಹೇಗೆ ರಕ್ಷಣೆ ಹೊಂದಬೇಕು, ದೇವರ ವಾಕ್ಯದಲ್ಲಿ ನಿನಗೆ ಯಾವ ರೀತಿ ಮಹಿಮೆ ಉಂಟು ಅಲ್ವಾ ಪಾಸ್ಟರ್? ಅಲ್ವಾ? ನೀವು ಅವಾಗ ಹೇಳಿದ್ರಿ ಪರಿಶುದ್ಧತೆಯಲ್ಲಿಯೂ ಮತ್ತೆ ದೋಷವಿಲ್ಲದವರಾಗಿ ಪ್ರೀತಿಯಲ್ಲಿ ನಡಿಬೇಕು. ಈಗ ಪ್ರೀತಿಯ ವಿಷಯದಲ್ಲಿ ನಾವು ಮಾತಾಡ್ತಿದ್ದೇವೆ. ಅಂದ್ರೆ ನಿಜವಾದ ಪ್ರೀತಿ ಮಾಡುವವನು ಏನ್ ಮಾಡ್ತಾನೆ ಅಂದ್ರೆ ದೇವರ ವಾಕ್ಯದ ಆಜ್ಞೆ ಒಂದೂ ಮೀರುವುದಿಲ್ಲ, ಬೇರೆ ಮೀರ್ಲಿಕ್ಕೂ ಕಲಿಸುವುದಿಲ್ಲ. ಆತ ಏನ್ ಮಾಡ್ತಾನೆ, ತನ್ನ ಜೀವಿತದ ಆಜ್ಞೆಯನ್ನು ಕೈಕೊಂಡು ನಡೀತಾನೆ, ಇತರಿಗೂ ಅದನ್ನು ಬೋಧಿಸ್ತಾನೆ. ಅವನು ನಿಜವಾದ ದೇವರ ಅಭಿಷೇಕನೆಂಬುದಾಗಿ ನಾವು ಕಂಡುಕೊಳ್ಳಬಹುದು. ಇವತ್ತು ಅನೇಕ ಸೇವಕರು ಏನು ಮಾಡ್ತಾನೆ, ಅವರ ಜೀವಿತದಲ್ಲಿ ವಿಧೇಯತೆ ತೋರಲ್ಪಡೋದಿಲ್ಲ. ಅಲ್ಲಿ ನಾವು ನಕಲಿ ಎಂಬುದಾಗಿ ನಾವು ಎಚ್ಚರ ಇರಬೇಕು. ಅದ್ಭುತ ನೋಡಿಕೊಂಡು ಅಥವಾ ಪ್ರವಾದ ನೋಡಿಕೊಂಡು ಮೋಸ ಹೋಗದೆ ಅವರ ಬೋಧನೆಯಲ್ಲಿ ನಾವು ನೋಡಬೇಕು. ಆ ಬೋಧನೆ ವಿಧೇಯತೆಗೆ ನಡೆಸ್ಕೊಂಡು ಹೋಗುತ್ತಾದರೆ ಅದು ಅಸಲಿ ಸತ್ಯ, ಇಲ್ಲದ್ರೆ ನಾವು ಬಿಟ್ಟು ಬಿಡಬೇಕು. ಯಾಕಂದರೆ ಆ ಧರ್ಮೋಸ್ಕರಣ ಪುಸ್ತಕದಲ್ಲಿ 13ನೇ ಅಧ್ಯಾಯದಲ್ಲಿ ಧರ್ಮೋಸ್ಕರಣ ಪುಸ್ತಕ 13ನೇ ಅಧ್ಯಾಯ ನೋಡಿದರೆ ದೇವರು ತಾನೇ ಆ ಸುಳ್ಳು ಪ್ರವಾದಿಗಳಿಗೆ ಅನುಮತಿ ಕೊಡುತ್ತಾನೆ. ಯಾಕಂದರೆ ದೇವರ ಮಕ್ಕಳು ಏನು ಮಾಡಬೇಕು, ಅವರು ಸುಳ್ಳಾಸದಿಂದ ಪರೀಕ್ಷೆ ಮಾಡುವುದಕ್ಕೋಸ್ಕರ ಅವರನ್ನು ಬಿಟ್ಟಿದ್ದಾನೆ ಎಂಬುದಾಗಿ ಧರ್ಮೋಸ್ಕರಣ 13ನೇ ಅಧ್ಯಾಯದಲ್ಲಿ ನಾವು ಓದ್ಕೊಳ್ಳುವ. ಎಷ್ಟನೇ ವಚನ? ಧರ್ಮೋಸ್ಕರಣ ಪುಸ್ತಕ 13ನೇ ಅಧ್ಯಾಯದಲ್ಲಿ 1-6 ವಾಕ್ಯ ಓದಿ. ಯಾವ ಪ್ರವಾದಿಯಾಗಲಿ ಕನಸುಕೊಂಡವನಾಗಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಸೇವಿಸೋಣ ಎಂದು ಬೋಧಿಸುತ್ತಾ ಆ ಬೋಧನೆಯನ್ನು ಸ್ಥಾಪಿಸುವುದಕ್ಕೆ ಒಂದು ಅದ್ಭುತವನ್ನಾಗಲಿ ಮಹತ್ಕಾರ್ಯವನ್ನಾಗಲಿ ತೋರಿಸಿ ಕೊಡುತ್ತಾನೆಂದು ಹೇಳಲು ಅವಳು ಹೇಳಿದಂತೆ ನಡೆದರು. ನೀವು ಅವನ ಮಾತಿಗೆ ಕಿವಿಗೊಡಬಾರದು. ನಿಮ್ಮ ದೇವರಾದ ಯೆಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ. ನೋಡಿ, ಇಲ್ಲಿ ದೇವರು ತಾನೇ, ಈಗ ನಾವು ಈ ಲೋಕದ ಇನ್ನೂ ಜಾಸ್ತಿಯೇ ಉಂಟು ಸುಳ್ಳು ಬೋಧಕರು, ಸುಳ್ಳು ಯಾಕೆ ಇದ್ದಾರೆ, ದೇವರ ಮಕ್ಕಳ ಹೃದಯದಲ್ಲಿ ಪ್ರೀತಿ ನಿಜವಾಗಿ ಉಂಟಾ ಇಲ್ಲವೇ ಇದರಲ್ಲಿ ಪರೀಕ್ಷೆ ಗೊತ್ತಾಗ್ತದೆ. ಹಾಗಾದ್ರೆ ಪರೀಕ್ಷೆ ಕೂಡ ಇದೆ, ಉಂಟು. ಎಷ್ಟೋ ಜನರಿಗೆ ಅದಕ್ಕೋಸ್ಕರ ಸುಳ್ಳು ಜಾಸ್ತಿ ಆಗ್ತಾ ಉಂಟು. ಯಾಕಂದರೆ ದೇವರ ಮಕ್ಕಳು ಈ ವಾಕ್ಯ ಎಷ್ಟು ಮಟ್ಟಿಗೆ ಒಳಗೆ ಹೋಗಿದೆ, ಬಾರಿ ಬೀಳ ಮಾತ್ರ ಹೋಗಿದ, ಪೂರ್ತಿ ವಾಕ್ಯ ಹೋಗಿದೆ ಎಂಬುದಾಗಿ. ಪೂರ್ತಿ ಓದೋದು ಮಾಡ್ತಾರೆ, ಅದ್ಭುತ ನೋಡಿ ಪ್ರವಾದನೆ ಮೋಸ ಹೋಗುದಿಲ್ಲ, ಅವರ ಬೋಧನೆ ಪರೀಕ್ಷಿಸ್ತಾರೆ. ಅವರ ಬೋಧನೆ ದೇವರಿಗೆ ತಂದೆ ಮಗ ಪವಿತ್ರಾತ್ಮನೆ ಮಹಿಮೆ ಕೊಡ್ತದೋ ಮತ್ತು ವಿಧೇಯತೆ ನಡೆಸ್ತದೋ ನೋಡ್ತಾರೆ. ವಿಧೇಯತೆ ನಡೆಸಿದರೆ ಆ ಬೋಧನೆ ಸ್ವೀಕಾರ ಮಾಡ್ತಾರೆ. ಎಲ್ಲೇನು ಮಾಡ್ತಾರೆ, ಎಷ್ಟು ನನ್ನ ಕುರಿಗಳು ನನ್ನ ಸ್ವರ ಕೊಡುತ್ತೆ, ಅವರ ಅನ್ಯರ ಸ್ವರವನ್ನು ತಿಳ್ಕೊಳ್ತಾರೆ. ಅವ್ರಿಗೆ ಗೊತ್ತಾಯ್ತು ಇದು ಸ್ವರ ಅಲ್ಲ ಎಂಬುದಾಗಿ ಅಲ್ಲಿಂದ ಅವ್ರು ಓಡಿ ಬರ್ತಾರೆ. ಅದು ಇವತ್ತು ಯಾಕೆ ಮೋಸ ಹೋಗ್ತಾರೆ ಅಂದರೆ, ಇವತ್ತು ದೇವರ ಮಕ್ಕಳಿಗೆ ಎಲ್ಲವನ್ನು ಮಾಡಲಿಕ್ಕೆ ಸಮಯ ಉಂಟು. ಬೆಳಗಿನ ಜಾವ ಅಥವಾ ರಾತ್ರಿ ಮಲಗ ಬೈಬಲ್ ತೆಗೆದುಕೊಂಡು ಓದಲಿಕ್ಕೆ ಅವರಿಗೆ ಒಂದು ಅರ್ಧ ಗಂಟೆ ಸಹ ಅಥವಾ ಒಂದು 15 ನಿಮಿಷ ಸಮಯ ಇಲ್ಲದೆ ಎಷ್ಟೋ ಜನರು ಇದ್ದಾರೆ. ತುಂಬ ಬಿಸಿ ಉಂಟು, ಹೌದು ಬಿಸಿ ಉಂಟು, ನಾವು ಬೇಕಲ್ಲ ಬೇಕು. ಅದು 15 ನಿಮಿಷ, ಅದು ಅರ್ಧ ಗಂಟೆ ಬಿಡಿ, ಒಂದು 15 ನಿಮಿಷ ಕೈ ಬೈಬಲ್ ಒಂದು ಚಾಪ್ಟರ್ ಅದು ಓದಲಿಕ್ಕೆ ಪುರುಷರು ಅನೇಕರು ಇದ್ದಾರೆ. ಅಂಥವ್ರು ಮಾಡ್ತಾರೆ, ಬರೀ ಕೇಳದೆ ಹೋದೆ. ಅವರಿಗೆ ನೋಡಿ, ಸ್ವಸ್ಥ ಬೋಧನೆ ಒಳಗೆ ಹೋಗಲಿಕ್ಕೆ ತುಂಬ ಸಮಯ ಬೇಕು. ಯಾಕಂದರೆ ಸೈತನಿಗೆ ಗೊತ್ತುಂಟು, ಸ್ವಸ್ಥ ಬೋಧನೆ ಒಳಗೆ ಹೋದರೆ ಅದು ಅವನಲ್ಲಿ ಮಾರ್ಪಾಡು ಬರ್ತದೆ. ಅದಕ್ಕೆ ಅಲ್ಲ ಯಾಕೋಬನ ವಾಕ್ಯ ನೋಡಿ, ಸ್ವಸ್ಥ ಬೋಧನೆ ಎಷ್ಟು ಪವರ್ ಉಂಟು ನೋಡಿ. ಅದಕ್ಕೆ ಯಾಕೋಬ ಯಾಕೋಬನ ಪತ್ರಿಕೆ 1ನೇ 19 ವಾಕ್ಯದ ಎಚ್ಚರಿಕೆ ಕೊಡ್ತೀನಿ ನೋಡಿ. ಸ್ವಸ್ಥ ಬೋಧನೆ ನನ್ನ ಪ್ರಿಯ ಸಹೋದರರೇ, 21ನೇ ವಾಕ್ಯ, ಸಾರಿ, 21. ಆದ ಕಾರಣ ಎಲ್ಲ ನೀಚತನವನ್ನು ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ
ಎಡೆಗೊಡಿರಿ, ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ. ನೋಡಿ ಎಷ್ಟು ಅವನು ಹೆಚ್ಚು ಕೊಡ್ತಾನೆ ಈ ಸ್ವಸ್ಥ ಬೋಧನೆ. ಅವನು ಅಷ್ಟೂ ನಂಬರತೆಯಿಂದ ಅವನು ಸ್ವೀಕಾರ ಮಾಡಿ ಅದನ್ನು ಕಾಪಾಡಿಕೊಂಡು ಈ ನೀಚತನ್ನು ಬಿಟ್ಟುದಾದರೆ ಅವನ ಆತ್ಮ ರಕ್ಷಿಸ್ತದೆ. ಈ ಸುಳ್ಳು ಬೋಧನೆ ಆಗಿಲ್ಲ. ಸುಳ್ಳು ಬೋಧನೆ ಅಂತಂದರೆ ಕೂಡಲೇ ಪೂರ್ತಿ ಒಳಗೆ ಹೋಗ್ತದೆ. ಒಳಗೆ ಹೋಗಿ ಮಾಡ್ತದೆ, ನೀನು ನೀಚನಾಗಿ ನಡ್ತಂದ್ರಲ್ಲ, ಪಾಪಲ್ಲಿ ತಂದ್ರಲ್ಲ, ಎಲ್ಲ ಅದ್ಭುತಗಳೆಲ್ಲ ಅವನಿಗೆ ಸಿಗ್ತದೆ. ಎಲ್ಲ ಅವನಿಗೆಲ್ಲ ಕೆಲಸದ ಸಮೃದ್ಧಿ ಎಲ್ಲ ಲಕ್ಕಿ ಡ್ರೋ ಎಲ್ಲ ಸಿಗ್ತದೆ, ಅವನಿಗೆ ಎಲ್ಲ ಸಿಗ್ತದೆ, ಎಲ್ಲ ಕೊಡ್ತದೆ. ಆದರೆ ನಿಜ ರಕ್ಷಣೆಗೆ ಅವನು ದೂರ ಮಾಡ್ತದೆ. ಅದಕ್ಕೆ ಪ್ರೇರೆ ದೇವರ ಮಕ್ಕಳು ಪರೀಕ್ಷೆ ಮಾಡಲಿಕ್ಕೆ ದೇವರು ಸುಳ್ಳು ಬೋಧಕರನ್ನು ಸುಳ್ಳು ಪ್ರವಾದನ್ನು ಇಟ್ಟಿದ್ದಾನೆ. ದೇವರ ಮಕ್ಕಳಲ್ಲಿ ಪ್ರೀತಿ, ನಿಜ ಪ್ರೀತಿ ಉಂಟಾ ಅಥವಾ ಬರೀ ನಕಲಿ ಪ್ರೀತಿ ಉಂಟು ಎಂಬುದೇ ಪರೀಕ್ಷೆ ಮಾಡಲಿಕ್ಕೆ. ಇಲ್ಲಿ ನೀವು ಆ ಧರ್ಮೋದಯ 3ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿತ್ತು ಅಲ್ವಾ? ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಅದು ಆ ಮಹತ್ ಕಾರ್ಯ ಅವನು ಹೇಳಿದ ಮೇಲೆ ಆದರೂ ಕೂಡ ಅವನನ್ನು ಹಿಂಬಾಲಿಸಬೇಡ್ರಿ ಅಂತ ದೇವರ ವಚನ. ಯಾಕಂದ್ರೆ ನಿಮ್ಮ ಹೃದಯ ನಿಮ್ಮನ್ನು ನಿಮ್ಮ ಸಂಪೂರ್ಣ ಮನಸ್ಸಿನ ನನ್ನನ್ನು ಪ್ರೀತಿಸ್ತಾರೋ ಇಲ್ಲ ಅಂತ ಹೇಳಿದಕ್ಕೆ ಪರೀಕ್ಷೆ ಮಾಡ್ತೇನೆ ಅಲ್ಲ. ನಾನು ಇಲ್ಲಿ ಯೇಸು ಸ್ವಾಮಿ ಕೂಡ ಒಂದು ಈ ವಾಕ್ಯ ಹೇಳಿದ್ದಾರೆ ಮಾರ್ಕನ ಅಧ್ಯಾಯದಲ್ಲಿ 13ನೇ ಅಧ್ಯಾಯ ಮಾರ್ಕ, ಅಲ್ಲಿ ನಾವು ನೋಡುವುದಾದರೆ 21ರಿಂದ 23ರ ವಚನ ತನಕ ಸ್ವಲ್ಪ ನಾವು ಧ್ಯಾನಿಸುವ, ಆಯಿತಾ? ಆಗ ಯಾರಾದರೂ ನಿಮಗೆ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಗೋ ಅಲ್ಲಿದ್ದಾನೆ ಎಂದು ಹೇಳಿದರೆ ನಂಬಬೇಡ್ರಿ. ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ, ಇದು ವೆರಿ ಇಂಪಾರ್ಟೆಂಟ್, ದೇವರು ಆದುಕೊಂಡವರನ್ನು ಮೋಸಗೊಳಿಸುವುದಕ್ಕೋಸ್ಕರ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೀವಂತೂ ನೋಡಿಕೊಳ್ಳಿರಿ, ನಿಮಗೆ ಎಲ್ಲವನ್ನು ಮುಂದಾಗಿ ಹೇಳಿದ್ದಾನೆ, ಮುಂದಾಗಿ ಹೇಳಿದ್ದೇನೆ. ಯಾಕಂದರೆ ಆಲ್ರೆಡಿ ಇದ್ದಾನೆ, ಇಂಥವರಿದ್ದಾರೆ. ಅದೇ ದೇವರ ಮಕ್ಕಳು ಇವನ್ನು ಪರೀಕ್ಷಿಸಿಕೊಂಡು ಯೇಸು ಕ್ರಿಸ್ತ ಸ್ವರವನ್ನೇ ಹಿಂಬಾಲಿಸುವರಾಗಬೇಕು. ಖಂಡಿತ. ಆ ಕುರಿಗಳು ಮಾತ್ರ ಅವರು ಮೋಸ ಹೋಗುವುದಿಲ್ಲ. ಆ ಕುರಿಗಳನ್ನು ದೇವರ ಕೈಲಿ ಕಸಿದುಕೊಳ್ಳಿ ಯಾರಿಗೂ ಆಗುವುದಿಲ್ಲ ಇರ್ತದೆ. ಆ ಕುರಿಗಳು ಯಾವ ದೇವರ ಹಸ್ತದಲ್ಲಿ ಭದ್ರವಾಗಿರ್ತವೆ. ಯಾವ ದುಷ್ಟಶಕ್ತಿಯು, ಯಾವ ಮಾಂಟಮಂತ್ರರು, ಯಾವ ರೋಗ, ಯಾವುದು ದೇವರ ಪ್ರೀತಿಯಿಂದ ಅವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಖಂಡಿತವಾಗಿ. ಹೇಗೆ ಕೋಳಿ ನೋಡಿ ತನ್ನ ಮರಿಗಳನ್ನು ಅವನ ರೆಕ್ಕೆಯಲ್ಲಿ ಹಿಡಿದಾನೆ, ಅದೇ ರೀತಿಯಲ್ಲಿ ದೇವರು ವಾಕ್ಯಕ್ಕೆ ವಿಧೇಯರಾಗುವವರು ದೇವರು ತನ್ನ ಬಲವಾದ ಹಸ್ತಗಳ ಅಡಿಯಲ್ಲಿ ಕಾಪಾಡ್ತಾನೆ. ಯಾವುದೂ ಅವ್ರು ಮುಟ್ಲಿಕ್ಕೆ ದೇವರು ಬಿಡುವುದಿಲ್ಲ. ಅದು ಇವತ್ತು ಅನೇಕರು ಮಾಡ್ತಾರೆ, ಇದು ಪರೀಕ್ಷೆ ಮಾಡಿದೆ ಅದ್ಭುತವನ್ನು ನೋಡ್ತಾರೆ, ಅದ್ಭುತಗಳಿಂದ ಹೋಗ್ತಾರೆ, ಪ್ರವಾದನೆಯಿಂದ ಅನೇಕ ಒಳ್ಳೊಳ್ಳೆ ಪ್ರವಾದನೆಯಿಂದ ಹೋಗ್ತಾರೆ. ಇಲ್ಲ, ಪ್ರವಾದನೆ ಅಂದ ಕೂಡ ನನಗೊಂದು ನೆನಪು ಬಂತು. ಮಾಸ್ಟರ್ ತುಂಬ ಜನ ಹೇಳ್ತಾರೆ ಫಾರಿನ್ ನಿಮ್ಗೆ ವೀಸಾ ಸಿಗ್ತದೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಇನ್ನು ಕೆಲವರು ನಿನಗೆ ಮಕ್ಕಳಾಗ್ತಾರೆ ಅಂತ. ಎಷ್ಟೋ ಜನರು ಪ್ರವಾದನೆ ಮಾಡಿದ್ದು ಅದು ಆಗ್ಲಿಲ್ಲ, ಆಯ್ತಾ? ಈಗ ಆಗದೆ ಹೋದ ಕಾರಣಕ್ಕೆ ಜನರು ಹಿಂದೆ ಹೋಗಿದ್ದಾರೆ. ಎಲ್ಲಿ? ಹಳೆ ಜೀವಿತಕ್ಕೆ ವಾಪಸ್ ಹೋಗಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಅದೇ ನೋಡಿ, ಆ ಪ್ರವಾದಿಗಳು ಲೆಕ್ಕ ಕೇಳ್ತಾರೆ. ಆ ಪ್ರವಾದಿ ಜನರಿಗೆ ಮೋಸ, ಸುಳ್ಳು ಪ್ರವಾದಿ ಹೇಳಿಕೊಂಡು ಅವರನ್ನು ನಂಬಿಸಿಕೊಂಡು ಅವರ ಹಣ ಆಸೆ ಪಟ್ಟುಕೊಂಡು ಅದು ಆಗದೆ ಅವರ ಆತ್ಮ ಅವರು ಪುನಃ ನಿರಸೋಗುವುದಾದರೆ ಎಷ್ಟೊಂದು ರೀತಿಯ ತುಂಬ ಜನರು ಇದ್ದಾರೆ. ಪ್ರವಾದಿ ಅಂದುಕೊಳ್ಳಿ ಹೆದರ್ಕೊಳ್ತಾರೆ. ನಾನು ಹೇಳುವುದು ನಮಗೆ ಕರೆಯಲ್ಪಟ್ಟಿದ್ದು ಆತ್ಮರಕ್ಷಣೆಗೆ. ಹೌದು, ಅದ್ಭುತ ಆಗ್ತದೆ, ನಮ್ಮ ಬಾಯಿಂದ ಪ್ರವಾದನೆಗಳು ಬರ್ತವೆ, ಅದು ಆಗ್ಲಿ, ಅದಕ್ಕೆ ನಾವು ಇಂಪಾರ್ಟೆಂಟ್ ಕೊಡುವುದಿಲ್ಲ, ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಯಾಕೆ? ನಮ್ಗೆ ಗೊತ್ತಿದೆ ಆ ಅನ್ಯ ಜನರಿಗೆ ಏನಾದರೂ ಆಗ್ಬೇಕಂತಿದ್ರೆ ದೇವರು ನಮ್ಮ ಮೂಲಕ ಅದ್ಭುತ ಮಾಡ್ತಾನೆ. ಇಂಪಾರ್ಟೆಂಟ್ ಅಂದರೆ ಪ್ರವಾದನೆ ದೇವರ ವಾಕ್ಯಕ್ಕೆ ಅನುಗುಣ ಇರಬೇಕು. ದೇವರ ವಾಕ್ಯಕ್ಕೆ ಅನುಗುಣ ಇರುವುದರೆ ಅದಕ್ಕೆ ನಾವು ಭಯ ಪಡಬೇಕು. ಖಂಡಿತ. ಈಗ ಅನೇಕ ಪ್ರವಾದನೆಗಳು ದೇವರ ವಾಕ್ಯಕ್ಕೆ ವಾಕ್ಯ ಅನುಗುಣ ಇರುವುದಿಲ್ಲ, ಕಾಲ ಆಶೀರ್ವಾದವನ್ನೇ ತೋರಿಸ್ತಾರೆ. ಎಷ್ಟು ಒಬ್ಬರು ಯವನಸ್ಥನು ನನ್ನ ಸಭೆಗೆ ಬಂದ, ನಾನು ಹೇಳಿದೆ ನೋಡಿ ನೀನು ಈ ಸಭೆ ಸ್ಥಿರವಾಗಿ ನಿಲ್ಲಬೇಕು. ಅವನಿಗೆ ಏನು ಬೇಕು? ಪ್ರವಾದನೆ ಬೇಕು. ಅವನು ಅನೇಕ ಪ್ರವಾದಗಳಿಂದ ಹೋಗಿದ್ದ. ನನಗೆ ಫೋನ್ ಮಾಡೋದು ಬೇರೆ ಫೋನ್. ನಾನು ನೋಡಿ ಈಗ ಮಾಡಿ ಅವನಿಗೆ ಸಿಕ್ಕಿದ ಕೆಲಸವನ್ನು ಅವನು ಕಳೆದುಕೊಂಡು ಈಗ ಎಲ್ಲ ರೀತಿ ಬೇಕಾರಾಗಿದ್ದಾನೆ. ಅವನು ಒಬ್ಬರೊಂದು ರೀತಿ ಪ್ರಾರಂಭ ಮಾಡ್ತಾರೆ, ಅವನು ಸ್ವಲ್ಪ ಕೊಡುದು ಕಾಣಿಕೆ, ಇನ್ನೊಂದು ಪ್ರಾರಂಭ ಮಾಡ್ತಾರೆ. ಹಾಗೆ ಮಾಡಿಕೊಂಡು ಇವನು ಇದ್ದದ್ದು ಖಾಲಿ ಮತ್ತು ಅವನು ಖಾಲಿ. ಮತ್ತು ಈಗ ಅವನ ಪ್ರಾಯ ಆಯಿತು, ಲೈಫ್ ಪಾರ್ಟ್ನರ್ ಸಿಗಲಿಕ್ಕೆ ಹಣವಿಲ್ಲ. ಈ ರೀತಿ ಮೋಸ ಹೋಗ್ತಾರೆ, ಅನೇಕರು ಆಗಿದ್ದಾರೆ. ಸ್ಥಿರ ಇಲ್ಲದ ಅದೇ ನಾನು ಹೇಳಿದ್ರೆ ಅವರು ಒಂದೇ ಸಭೆಯಲ್ಲಿ ದೇವರ ವಾಕ್ಯ ಎಲ್ಲಿ ಸಿಗುದು ಅಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಆಗ ದೇವರು ತಾನೇ ಅವರಿಗೆ ಎಲ್ಲ ರೀತಿಯ ಆಶೀರ್ವಾದ ಕೊಡ್ತಾರೆ. ಖಂಡಿತವಾಗಿ. ಮೊದಲು ಅಪ್ಪಸ್ತಲ ಯೋಹನ ಹೇಳ್ತಾನೆ, ಮೊದಲು ನೀನು ಆತ್ಮವಿಶ್ವಾಸದಲ್ಲಿ ಅಭಿವೃದ್ಧಿಬೇಕು. 3ನೇ ಯೋಹನ ಬರೆದ ಪತ್ರಿಕೆ 2ನೇ ವಾಕ್ಯ ನೋಡಿ, ಇದು ಓದಿ ಮುಗಿಸಿ ನೋಡೋಣ. 3ನೇ ಯೋಹನ ಬರೆದ ಪತ್ರಿಕೆಯಲ್ಲಿ 1ನೇ 2ನೇ ವಾಕ್ಯ ಓದಿ. ಓಕೆ. ಪ್ರಿಯನೇ, ನೀನಂತೂ ಆತ್ಮ
ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇವೆ. ನೋಡಿ, ಇದು ಮೇನ್ ನಾವು ಬೋಧಿಸಬೇಕು. ಅಂದರೆ ಆತ್ಮದಲ್ಲಿ ಅಭಿವೃದ್ಧಿ ಹೊಂದಬೇಕು. ಹೌದು, ಇದು ಮೇನ್ ಬೋಧನೆ, ಇದು ಮೇನ್ ಆಗಬೇಕು. ಅದು ಮೊದಲು ಅವನ ತನ್ನ ಆತ್ಮೀಯ ವಿಷಯದಲ್ಲಿ ಅವನ ಅಭಿವೃದ್ಧಿ ಆಗುವುದಾದರೆ ಎಲ್ಲ ವಿಷಯದಲ್ಲಿ ಅವನು ಕೊಡದೆ ಸೂಕ್ಷ್ಮ ಬಂದೇ ಬರುತ್ತದೆ. ಇದೇ ಕೊಡದಿದ್ದರೆ ಅವನು ಖಾಲಿ ಆರ್ಥಿಕ ಸ್ಥಿತಿಯಲ್ಲಿ ಅಭಿವೃದ್ಧಿ ಅಂತ ಬಂದರೆ ಇದು ಕೊಡದೇನಿರ್ತದೆ, ಇದ್ದದ್ದನ್ನು ಕಳೆದುಕೊಂಡು ಹೋಗ್ತಾನೆ. ದುರ್ಬೋಧನೆ ಅಂದ ಕೂಡಲೇ ಅವರ ಬಾಯಿಂದ ಹೊರಡುವ ಕಪ್ಪೆಗಳು ಅಂತ, ಕಪ್ಪೆಗಳ ಆತ್ಮ. ಹೌದು, ಆಯ್ತಾ? ಹೌದು. ಕಪ್ಪೆ ಏನ್ ಮಾಡ್ತದೆ? ಅದೊಂದು ಕಡೆ ನಂಬ ಮಾಡ್ತಾ ಹೋಗ್ತದೆ. ಅದೇ ಆಯ್ತು. ಈಗ ನೀವು ಹೇಳಿದ ಒಂದು ಯವನಸ್ಥನಲ್ಲಿ ಕೆರೆಯಲ್ಲಿ ಇರ್ತದೆ, ಇನ್ನೊಂದು ಕಡೆ ಹೋಗ್ತದೆ. ಅದು ನಿಲ್ಲುವುದಿಲ್ಲ. ಯಾಕಂದ್ರೆ ಅವನು ದುರ್ಬೋಧನೆಗೆ ಅಧೀನನಾಗಿದ್ದಾನೆ. ಅವನ ಮನಸ್ಸಿನಲ್ಲಿರುವ ಆಲೋಚನೆಗೆ ಅಧೀನನಾಗಿದ್ದಾನೆ. ದೇವರ ವಾಕ್ಯಕ್ಕೆ ವಿಧಿಯನ್ನು ಆಗ್ಲಿಲ್ಲ. ಅದಕ್ಕೆ ಬಹಳ ಡೇಂಜರಸ್. ಇವತ್ತು ನಾವು ಇವತ್ತು ಸ್ಪಷ್ಟವಾಗಿ ಖಾಲಿ ಹಲವಾರು ವಿಷಯಗಳು ಮಾತನಾಡಿ, ಆದ್ರೆ ಅಲ್ಲದಲ್ಲಿ ಪ್ರೀತಿ ಒಂದೇ ತಗೊಂಡಿದ್ದೀವಿ. ಆಯ್ತಾ? ಆಜ್ಞೆಗಳನ್ನು ಕೈಗೊಳ್ಳಬೇಕು, ನೆಲೆಗೊಳ್ಳಬೇಕು. ಮತ್ತೆ ನಾವು ದೋಷಗಳಾಗಲಿ ಪರಿಶುದ್ಧತೆಯನ್ನು ನಾವು ಸ್ವಲ್ಪ ಲಾಸ್ಟ್ ಇಂದು ವಾಕ್ಯ ನೋಡಿ, ಮತ್ತೆ ಬರೆಸುವಂತೆ 6ನೇದಲ್ಲಿ 33ನೇ ವಾಕ್ಯ ಓದಿ ಕ್ಲೋಸ್. ಅದು ಕೂಡ ಕರೆಕ್ಟ್ ಆಗಿ ಹೇಳಿದೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. ಅದಾದ್ಮೇಲೆ ನಿಮ್ಗೆಲ್ಲವೂ ಬರ್ತದೆ. ಇದೆಲ್ಲ ಸುಮ್ಮನೆ ಅದು ಸಿಗದೆ ಓಡ್ತಾರೆ, ಸಿಗುದಿಲ್ಲ. ಅಂದ್ರೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೆದಿಲ್ಲ, ಇಲ್ಲ ಆ ಬೋಧನೆ ಕಸ ಕೊಡುದಿಲ್ಲ, ಆ ವಿಧೇಯತೆ ಇಲ್ಲ, ಆಜ್ಞೆ ಪಾಲಿಸುವುದಿಲ್ಲ, ಇಲ್ಲ, ಅದೆಲ್ಲ ಬೇಡ. ನಾವು ಹೇಗೂ ಜೀವಿಸಬಹುದು. ಹೌದು, ನಮಗೊಂದು ಮನೆ ಬೇಕು, ನಮ್ಮದು ಕಾರ್ ಬೇಕು, ನಮ್ಮದು ಬಂಗಲೆ ಬೇಕು ಎಂಬುದೇ. ಆತ್ಮದ ಬಗ್ಗೆ ದೇವರ ರಾಜ್ಯಕ್ಕೂ ಹುಡುಕುವುದಿಲ್ಲ, ನೀತಿಗೆ ತವಕ ಇಲ್ಲ. ಅದು ಬೇಡವೇ ಬೇಡ ಅಲ್ವಾ? ಅದಿದ್ರೆ ಅವರು ರಕ್ಷಣೆ ಹೊಂದುವುದೇ ನನಗೊಂದು ಯಕ್ಷ ಪ್ರಶ್ನೆ. ಅದು ಅವರಿಗೆ ಬಿಡುವ ಅಲ್ವಾ? ಅವರೇ ಈ ದೇವರ ಮುಂದೆ ನಿಂತುಕೊಂಡು ಅವರನ್ನು ಪರೀಕ್ಷೆ ಮಾಡಿಕೊಳ್ಳಿ. ದೇವ ಮಕ್ಕಳೇ, ಆಶ್ರಯ ಚಾನಲ್ ವೀಕ್ಷಕರೇ, ಇವತ್ತು ನಾವು ಎಷ್ಟು ಒಳ್ಳೆಯ ಒಂದು ಸಂಭಾಷಣೆ ದೇವರ ವಾಕ್ಯದಲ್ಲಿ ಮುಂದೆ ಹೋಯಿತು. ನಿಜವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಕ್ಷಣೆ ಹೊಂದಬೇಕಾ? ಆತ್ಮರಕ್ಷಣೆ ತಪ್ಪಿ ಹೋಗಬೇಡ್ರಿ. ಇಷ್ಟು ಸೇವೆ ಮಾಡಿ, ಇಷ್ಟು ಕೆಲಸ ಪಟ್ಟು, ಇಷ್ಟು ಕಣ್ಣೀರು ಹಾಕಿ ಆತ್ಮ ನಷ್ಟವಾಯ್ತಂದರೆ ನಿಮ್ಮನ್ನು ಮೇಲ್ತರಲಿಕ್ಕೆ ಯಾರಿಂದಲೂ ಹಾಕೋದಿಲ್ಲ. ಎಚ್ಚರಿಕೆಯನ್ನು ದೇವರ ವಾಕ್ಯ ಅನುಸಾರವಾಗಿ ಕೊಡ್ತಾ ಇದ್ದೇನೆ. ದೇವರ ನಾಮದ ಮಹಿಮೆಗಾಗಿ ಪರಿಶುದ್ಧತೆಯಲ್ಲಿಯೂ ಪ್ರೀತಿಯಲ್ಲಿಯೂ ದೋಷವಿಲ್ಲದವರಾಗಿ ಜೀವಿಸಿ ದೇವರ ನಾಮವು ಪ್ರಖ್ಯಾತಿಗೆ ಬರುವಂತೆ ಕಾರ್ಯ ಮಾಡಿ ಪ್ರಾರ್ಥಿಸುವ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ. ಕೇಳಿದಂಥ ಪ್ರತಿಯೊಬ್ಬರಲ್ಲಿ ಮಾನಸಂತರಪಡಿಸು, ಭಯ ಹುಟ್ಟಿಸು, ನಿನ್ನ ಪ್ರೀತಿ ಹುಟ್ಟಿಸು, ನಿನ್ನ ವಾಕ್ಯದ ಜ್ಞಾನ ಉಂಟಾಗಲಿ, ನಿನ್ನ ಪ್ರೀತಿಯ ಭಯ ಉಂಟಾಗಲಿ. ಅಷ್ಟೇ ಅಲ್ಲ ಸ್ವಾಮಿ, ಅವರ ಜೀವಿತದ ಪ್ರತಿಯೊಂದು ಮಾರ್ಗದಲ್ಲಿ ನೀನು ಅವರ ಕರ ಹಿಡಿದು ನಡೆಸು. ಎಡಕ್ಕೂ ಬಲಕ್ಕೂ ಹೋಗದಂತೆ, ವಾಕ್ಯ ಬಿಡದಂತೆ, ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನನ್ನು ಆರಾಧಿಸಿ ಮಹಿಮೆ ಪಡಿಸುವಂತೆ ಕೃಪೆ ಪಡಿಸು. ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಸೇವಕರನ್ನು ಆಶೀರ್ವಿಸು, ಆಶ್ರಯಚನನ್ನು ಆಶೀರ್ವಿಸು, ನನ್ನನ್ನು ಆಶೀರ್ವಿಸು, ಅದ್ಭುತವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ ನಿಜವುಳ್ಳ ತಂದೆಯೇ, ಆಮೆನ್. ಮತ್ತೊಮ್ಮೆ ಬರುವ ತನಕ ಆಶೀರ್ವಚನ ವೀಕ್ಷಿಸ್ತಾ ಇರಿ. ಪ್ರೈಸ್ ಗಾಡ್.